ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ತಹಶೀಲ್ದಾರ್ ಕಚೇರಿಯಲ್ಲಿ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಸವ ಕಲ್ಯಾಣ ಶಾಖೆ ವತಿಯಿಂದ ಮಳೆ ಕಡಿಮೆ ಇರುವುದರಿಂದ ಬಸವ ಕಲ್ಯಾಣ ಹಾಗೂ ಹುಲಸೂರು ತಾಲೂಕು ತಕ್ಷಣವೇ ಬರಗಾಲು ಘೋಷಣೆ ಮಾಡಬೇಕು ಹಾಗೂ 2025-26ನೇ ಸಾಲಿನಲ್ಲಿ ಬಸವ ಕಲ್ಯಾಣ ಹಾಗೂ ಹುಲಸೂರು ತಾಲೂಕಿನ ರೈತರಿಗೆ ಬೆಳೆ ವಿಮೆ ಬಂದಿರುವುದಿಲ್ಲ ಮತ್ತು 2 ತಾಲೂಕಿನ ರೈತರ ಸಾಲ ಮನ್ನಾ ಮಾಡಬೇಕು ಹಾಗೂ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಏನು ವ್ಯವಸ್ಥೆ ಸಿಗುತ್ತಿಲ್ಲ ಎಂದು ರೈತ ಸಂಘದವರು ಕಿಡಿಕಾರಿದರು. ಈ ವೇಳೆ ಉಪ ತಹಶೀಲ್ದಾರರಾದ ಅರುಣ್ ಕುಮಾರ್ ಸುರವೆ ಅವರಿಗೆ ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ಪ್ರದೇಶ ಬಸವ ಕಲ್ಯಾಣ ಶಾಖೆ ಅಧ್ಯಕ್ಷರಾದ ಶರಣಪ್ಪ ವಿ ದನ್ನ ಹಾಗೂ ಉಪಾಧ್ಯಕ್ಷರಾದ ಸಂತೋಷ್ ಸೂರ್ಯವಂಶಿಯವರು ಪತ್ರ ನೀಡಿ ವಿನಂತಿ ಮಾಡಿದರು. ಆದಿತ್ಯ ಗಜರೆ ಜೆಕೆ ನ್ಯೂಸ್ ಕನ್ನಡ ಬಸವ ಕಲ್ಯಾಣ. ಪರಿಹಾರವನ್ನು ಘೋಷಿಸಬೇಕು, ರೈತರಿಗೆ ಕ್ರಮ ಕೈಗೊಳ್ಳಬೇಕಂತ ಹೇಳಿ ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ತಾ ಇದೆ. ಎರಡನೇದು, ಹೋದ ವರ್ಷ 25-26ನೇ ಸಾಲಿನಲ್ಲಿ ಬೆಳೆ ವಿಮಾವನ್ನು ಕಟ್ಟಿದ್ದಾರೆ ಮತ್ತು ತೊಗರೆ, ಉದ್ದು, ಸೋಯಾಬೀನ್ ಎಲ್ಲಾ ಬೆಳೆ ವಿಮಾಗಳನ್ನು ಇತರ ತಾಲೂಕಾದಂತ ಮಗ್ಗ ತಾಲಾದ ಬಾಲ್ಕಿ ಮತ್ತು ಹುಮನಾಬಾದ್ ತಾಲೂಕಿಗೆ ಎಲ್ಲ ಬೆಳೆ ವಿಮಾವನ್ನು ಬರ್ತದೆ. ಬಸವ ಕಲ್ಯಾಣ ಹುಲಸೂರು ತಾಲೂಕಿಗೆ ಇಲ್ಲಿವರೆಗೂ ಬೆಳೆ ವಿಮಾವನ್ನು ಬರ್ತಾ ಇಲ್ಲ. ಯಾಕೆ ಎನ್ನುವಂತ ಈ ನಮ್ಮ ರೈತರ ಘೋಷಣೆ ಯಾವ ಸರ್ಕಾರ ನಿರ್ದಿಷ್ಟವಾಗಿದೆಯೋ, ಯಾವ ಮುಖ್ಯಮಂತ್ರಿಗಳ ಒಂದು ನಿರ್ದಿಷ್ಟವೋ, ಏನು ಕಾಂಗ್ರೆಸ್ ಸರ್ಕಾರದ ಒಂದು ನಿರ್ದಿಷ್ಟವೋ, ನಿರ್ಲಕ್ಷ್ಯವೋ, ಏನು ಉಸ್ತುವಾರಿ ಮಿನಿಸ್ಟರ್ ಏನು ಬಾಲ್ಕಿಗೆ ಬೆಳೆ ವಿಮಾ ಕೊಡ್ತಾ ಇದ್ದೀರೋ, ನಮ್ಗೆ ಯಾಕೆ ಕೊಡ್ತಾ ಇಲ್ಲ? ಬಸವ ಕಲ್ಯಾಣದಲ್ಲಿ ಯಾಕೆ ಬೆಳೆ ವಿಮಾಗಳನ್ನು 1 ವರ್ಷ ಆದರೂ ಇನ್ನೂ ತನ್ನ ಬೆಳೆ ವಿಮಾವನ್ನು ಕೊಡ್ತಾ ಇಲ್ಲ. ಒಂದನೇದಾಗಿ ಸಮರ್ಪಕವಾದಂತ ತೋಟಗಾರಿಕೆ ಇರಬಹುದು, ಕೃಷಿ ಇಲಾಖೆ ಇರಬಹುದು, ಯಾವ ರೈತರಿಗೂ ಸಮರ್ಪಕವಾದಂತ ಯೋಜನೆಗಳನ್ನು ಮುಟ್ಟಿಸ್ತಾ ಇಲ್ಲ. ಇದು ನಮ್ಮ ಆಕ್ರೋಶವಾಗಿದೆ. ಇವತ್ತು ಅದೇ ಆ ನಿಟ್ಟಿನಲ್ಲಿ ನಾವು ಇದೇ ತಿಂಗಳು 30ನೇ ತಾರೀಕಿನಿಗೆ ನಮ್ಗೆಲ್ಲ ಕೇಳಿದರೆ ಡೆಡ್ ಲೈನ್ ಕೊಡ್ತಾ ಇದ್ರು. 30ನೇ ತಾರೀಕಿನೊಳಗೆ ಎಲ್ಲಾ ರೈತರ ಅಕೌಂಟ್ಗೆ ನಿಮ್ಮ ಬೆಳೆ ವಿಮಾವನ್ನು ಬರ್ತದೆ ಅಂತ ಹೇಳ್ತಾ ಇದ್ರು. ಈ 30 ತಾರೀಕು ಮುಗಿತು. ಇವತ್ತು 4 ತಾರೀಕು ಬಂದಿದೆ, ಜುಲೈ 4 ತಾರೀಕು ಆದರೂ ಯಾವ ರೈತರು ಈ ವಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ಸರ್ಕಾರ ಈ ವಿಮಾ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವ ತಹಶೀಲ್ದಾರ್ ಆಗಲಿ DC ಆಗ್ಲಿ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಯಾವ ಕಂಪನಿ ಕೊಟ್ಟಾರಂತೂ ಯಾವ ಮೆಸೇಜ್ ಮಾಡ್ತಾ ಇಲ್ಲ ನಮಗೆ. ಯಾವ ಕಂಪನಿ ಇದೆ, ಇದಕ್ಕೆ ಯಾರು ನೋಡ್ತಾ ಇದ್ದಾರೆ? ಇವತ್ತು ನಾವು ಮುಂಜಾನೆ ತಹಶೀಲ್ದಾರಿ ಹುಲಸೂರು ತಹಶೀಲ್ದಾರಿ ಫೋನ್ ಮುಖಾಂತರ ಮಾತಾಡಿದಾಗ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನಾನು ಜಿಲ್ಲಾ ಸಹಾಯಕ ಆಯುಕ್ತರಾದವರಿಗೆ ಭೇಟಿ ಮಾಡಿ ಅದನ್ನ ಪರಿಶೀಲನೆ ಮಾಡ್ತಾ ಅನ್ನಕ್ಕಂತ ಶಬ್ದವನ್ನು ಬರ್ತಾ ಇದೆ. ಬೇರೆ ತಾಲೂಕದಲ್ಲಿ ಇನ್ನು ಬಾಲ್ಕಿಯಲ್ಲಿ ಈಗಾಗಲೇ ಹಣ ಬಂದು 20-25 ದಿನಗಳ ಕಳೆದಿವೆ. ಬಸವ ಕಲ್ಯಾಣ ತಾಲೂಕು ಮತ್ತು ಹುಲಸೂರು ತಾಲೂಕಕ್ಕೆ ಯಾಕೆ ಹಣ ಬರ್ತಾ ಇಲ್ಲ? ಅದ್ರ ಸಹಿಸಿಂದ ನಾವೆಲ್ಲರೂ ರೈತರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಿದೆ. ಒಂದನೇದು, ಫಸ್ಟ್ ಜೂನ್ ತಿಂಗಳಲ್ಲಿ ಬಿತ್ತನೆ ಆಗ್ಬೇಕಾಗಿತ್ತು. ಮಳೆಯ ಅಭಾವ ಕೊರತೆಯಿಂದ ಅರ್ಧ ಮಟ್ಟಿಗೆ 70% 40% ಬಿತ್ತನೆ ಆಗಿದೆ. ಇನ್ನ ಉಳಿದು ಬಿತ್ತನೆ ಮಾಡ್ತಕ್ಕಂಥ ರೈತರು ಕಾಯ್ದು ನೋಡ್ತಾ ಇದ್ದಾರೆ. ಮಳೆ ಇಲ್ಲ. ಆ ತಕ್ಷಣವೇ ಬರಗಾಲ ಅಂತ ಘೋಷಣೆ ಮಾಡಿ ರೈತರ ನೆರವಿಗೆ ಸರ್ಕಾರ ಧಾವಿಸಬೇಕು ಅಂತ ಹೇಳಿ ನಮ್ದು ಒಂದು ಮನವಿ ಮಾಡ್ತಾ ಇದ್ದೇನೆ ನಾನು. ಗಡಿಗಾಡ್ಬೋದು ಈಗ ರೈತರು ಕೊರತೆಯಿಂದ ಮಳೆಗಾಲದ ಕೊರತೆಯಿಂದ ಸಾಲ ಸೂಲ ಮಾಡಿ ಬೀಜ ಗೊಬ್ಬರಗಳನ್ನು ಖರೀದಿ ಮಾಡಿ ಒಯ್ದು ಬಿತ್ತಿದ್ರು ಇವತ್ತು ನಾಟಿಗೆ ಇಲ್ಲ. ಬ್ಯಾಂಕಿನವರು ಸಾಲದ ತೊಂದರೆಯಿಂದ ಇವತ್ತು ನಮ್ಮದು ಗಡಿಗಾಣಿಗೆ ಹೋದ ಒಬ್ಬ ರೈತ ರಾಜ್ಕುಮಾರ್ ಅನ್ನಂತ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅದಕ್ಕಾಗಿ ಸರ್ಕಾರದಿಂದ ಯಾವ ಸ್ಪಂದನೆನೂ ಸಿಕ್ಕಿಲ್ಲ. ಯಾವ ಉಸ್ತುವಾರಿ ಮಿನಿಸ್ಟರ್ಲಿಂದ ಯಾವ ಸ್ಪಂದನೆನೂ ಇಲ್ಲಿವರೆಗೂ ಅವ್ರ ಮನೆಯವರೆಗೆ ಯಾವ ಸಾಂತ್ವನ ಹೇಳುವಂತ ಕೆಲಸನೂ ಆಗಿಲ್ಲ. ಅದಕ್ಕೆ 25 ಲಕ್ಷ ಆ ಹಂತ ರೈತರಿಗೆ ಪರಿಹಾರ ಕೊಡಬೇಕು, ಸರ್ಕಾರದಿಂದ ಕೊಡಬೇಕು ಅಂತ ಹೇಳಿ ನಾವು ಮನವಿ ಮಾಡ್ತಾ ಇದ್ದೇವೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮನಾಬಾದ್.
ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.